ನೆಕ್ಸ್ಟ್ ಡಿವಿಸಿಬಿಲಿಟಿ ರೂಲ್ ಆಫ್ 8 ಬಂದು ಲಾಸ್ಟ್ 3 ಡಿಜಿಟ್ ಶುಡ್ ಬಿ ಡಿವೈಡೆಡ್ ಬೈ 8 ಅಂತ. ಸೊ ಲಾಸ್ಟ್ 3 ಡಿಜಿಟ್ನ ನೀವು ನೋಡಬೇಕು, ಅದು 8ಇಂದ ಡಿವೈಡ್ ಆಗುತ್ತೆ ಅಂತ. ಇವಾಗ ನೋಡಿ 84,056 ಅಂತ ಇದೆ. ಇಷ್ಟು ದೊಡ್ಡ ನಂಬರ್ ಅಂತ ನಿಮಗೆ ಫುಲ್ ಶಾಕ್ ಆಗಿಬಿಡುತ್ತೆ. ನೀವೇನು ಮಾಡೋಷ್ಟಿಲ್ಲ. 8ಗೆ ಲಾಸ್ಟ್ 3 ಡಿಜಿಟ್ ನೋಡಿ 56 8ಇಂದ ಡಿವೈಡ್ ಆಗುತ್ತೆ. ಹೌದು, 8 7 56. ಸೊ ಹಾಗಿದ್ರೆ 8056 ಸಹ 8ಇಂದ ಡಿವೈಡ್ ಆಗುತ್ತೆ ಅಂತ. ನೋಡಿ ಎಷ್ಟು ಫ್ರಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ನೀವು ಹೇಳ್ಬಿಡ್ಬೋದು ಈ ನಂಬರ್ ಡಿವೈಡ್ ಆಗುತ್ತಾ ಇಲ್ವಾ ಅಂತ. ಲಾಸ್ಟ್ 3 ಡಿಜಿಟ್ಸ್ ನೋಡಿ 832. ಸೊ 832 8ಇಂದ ಡಿವೈಡ್ ಆಗುತ್ತಾ ಆಬ್ವಿಯಸ್ಲಿ. 8 1s ನೋಡಿ 8 1s 0 ಇದಾಗಲ್ಲ. ನೆಕ್ಸ್ಟು 32 4s ಸೊ 104 ಅಂದರೆ ಇಷ್ಟು ಸಹ 832 8ಇಂದ ಡಿವೈಡ್ ಆಗುತ್ತೆ. ಸೊ 8 1s 3 ಡಿವೈಡ್ ಆಗಲ್ಲ, ಅದಕ್ಕೆ 0 2. ಸೊ 32 4s ಸೊ 5,67,832 8ಇಂದ ಡಿವೈಡ್ ಆಗುತ್ತೆ ಅಂತ. ನೆಕ್ಸ್ಟ್ ಡಿವಿಸಿಬಿಲಿಟಿ ರೂಲ್ ಆಫ್ 9. ದ ಸಮ್ ಆಫ್ ದ ಡಿಜಿಟ್ಸ್ ಶುಡ್ ಬಿ ಡಿವೈಡೆಡ್ ಬೈ 9 ಅಂತಂದರೆ ಡಿವಿಸಿಬಿಲಿಟಿ ರೂಲ್ ಆಫ್ 9 3ಗೆ ಸಿಮಿಲಾರಿಟಿ ಆಗಿದೆ. ಇಲ್ಲಿ ನೋಡಿ, ಸಮ್ ಆಫ್ ದ ಡಿಜಿಟ್ಸ್ ಶುಡ್ ಬಿ ಡಿವೈಡೆಡ್ ಬೈ 3 ಅಂತ. ಅದೇ ಥರ 9ಗೆ ಸಮ್ ಆಫ್ ದ ಡಿಜಿಟ್ಸ್ ಶುಡ್ ಬಿ ಡಿವೈಡೆಡ್ ಬೈ 9 ಅಂತ. ಸೊ 7083 ಅಂದರೆ 7 + 0 + 8 + 3 = 18. ಸೊ 18 9ಇಂದ ಡಿವೈಡ್ ಆಗುತ್ತಾ ಆಬ್ವಿಯಸ್ಲಿ. 9 2s 18. ಸೊ ಹಾಗಿದ್ರೆ 7083 ಸಹ 9ಇಂದ ಡಿವೈಡ್ ಆಗುತ್ತೆ ಅಂತ. ನೆಕ್ಸ್ಟು 64,827. ಸೊ 6 + 4 + 8 + 2 + 7 = 27. ಸೊ 27 9ಇಂದ ಡಿವೈಡ್ ಆಗುತ್ತೆ ಆಬ್ವಿಯಸ್ಲಿ. 9 3s 27. ಸೊ ಹಾಗಿದ್ರೆ 64,827 ಸಹ 9ಇಂದ ಡಿವೈಡ್ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟು ಡಿವಿಸಿಬಿಲಿಟಿ ರೂಲ್ ಆಫ್ 10. ಇದು ತುಂಬ ಈಸಿ. ಲಾಸ್ಟ್ ಡಿಜಿಟ್ ಶುಡ್ ಬಿ 0. ಅದು ಎಷ್ಟೇ ಲ್ಯಾಕ್ಸ್ 10 lakhs ಕ್ರೋರ್ ಮಿಲಿಯನ್ ಬಿಲಿಯನ್ ಎಷ್ಟಾದರೂ ಇಲ್ಲಿ ಲಾಸ್ಟ್ ಡಿಜಿಟ್ 0 ಆಗಿರಬೇಕು. ಸೊ ಲಾಸ್ಟ್ ಡಿಜಿಟ್ 0 ಆಗಿದ್ದರೆ ಆ ನಂಬರು 10ಇಂದ ಡಿವೈಡ್ ಆಗುತ್ತೆ ಅಂತ ಅರ್ಥ.